ಮಡಿಕೇರಿ ನಗರಸಭೆ ಸ್ಥಾಯಿ ಸಮಿತಿಗೆ ಅವಿರೋಧವಾಗಿ ಬಿಜೆಪಿಯ 4 ಮಂದಿ ಸದಸ್ಯರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ತೆರಿಗೆ ನಿರ್ಧಾರ ಮತ್ತು ಹಣಕಾಸು ಸಮಿತಿಗೆ ಅರುಣ್ ಶೆಟ್ಟಿ, ಸಾರ್ವಜನಿಕ ಆರೋಗ್ಯ ಮತ್ತು ಶಿಕ್ಷಣ ಸಮಿತಿಗೆ ಎಸ್ಸಿ ಸತೀಶ್, ಪಟ್ಟಣ ಯೋಜನೆ ನಗರ ಅಭಿವೃದ್ಧಿ ಸಮಿತಿಗೆ ಅಪ್ಪಣ್ಣ, ಲೆಕ್ಕಪತ್ರ ಸಮಿತಿ ಅಧ್ಯಕ್ಷರಾಗಿ ಶಾರದಾ ನಾಗರಾಜ್ ಅವರುಗಳು ಆಯ್ಕೆಯಾಗಿದ್ದಾರೆ. ಮಡಿಕೇರಿ ನಗರಸಭೆ ಅಧ್ಯಕ್ಷೆ ಕಲಾವತಿ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ನಡೆದಿದೆ. ನಮಸ್ತೆ. ಇವತ್ತು ನಗರಸಭೆಯ ಸ್ಥಾಯಿ ಸಮಿತಿ ಒಂದು ಸಭೆಯನ್ನು ಕರೆದಿದ್ರು. ಈ ಒಂದು ಅಧ್ಯಕ್ಷರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರು ಮತ್ತು ಪೌರಾಯುಕ್ತ ಸಮಿತಿ ನೇತೃತ್ವದಲ್ಲಿ ಇವತ್ತು ತೆರಿಗೆ ನಿರ್ಧಾರಣೆ ಹಣಕಾಸು ಹಾಗೂ ಅಪೀಲುಗಳ ಸಮಿತಿಗೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿರತಕ್ಕಂಥ ಎಲ್ಲ 23 ನಗರಸಭಾ ಸದಸ್ಯರಿಗೂ ಮತ್ತು ನನಗೆ ನನ್ನ ವಿಭಾಗದ ಜನರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ನನ್ನ ಇಲ್ಲಿ ಭಾಳಷ್ಟು ಅನುಭವಸ್ಥ ಸದಸ್ಯರಿದ್ದಾರೆ. ರಮೇಶ್ ಆಗಿರ್ಬೋದು, ಅಮೀನ್ ಮೊಯ್ಸಿನ್ ಆಗಿರ್ಬೋದು, ಹಾಗೆ ಇನ್ನು ಹಲವಾರು ಜನ ಇದ್ದಾರೆ. ನಾನೇನುಂಟು ಅವರ ಸಲಹೆ ಸೂಚನೆಯನ್ನು ತಗೊಂಡು ನನ್ನ ಜವಾಬ್ದಾರಿ ಇದೆ, ಅದನ್ನು ನಾನು ನಡೆಸ್ತೀನಿ, ಪ್ರಾಮಾಣಿಕವಾಗಿ ನಡೆಸ್ತೀನಿ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮಡಿಕೇರಿ ನಗರಸಭೆಯ ಸ್ಥಾಯಿ ಸಮಿತಿಗೆ ಚುನಾವಣೆ ಆಗಿದೆ. ಈ ಚುನಾವಣೆಯಲ್ಲಿ BJPಯಿಂದ 4 ಜನ ಸ್ಥಾಯಿ ಸಮಿತಿಗೆ ಆಯ್ಕೆ ಮಾಡಿದ್ದಾರೆ. ಅವಿರೋಧ ಆಯ್ಕೆಯಾಗಿದೆ. ಇವತ್ತು ಮೊದಲದಾಗಿ ತೆರಿಗೆ ನಿರ್ಧಾರ ಹಣಕಾಸು ಅಪೀಲುಗಳಿಗೆ ಮಾನ್ಯ ಅರುಣ್ ಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ. ಹಾಗೆಯೇ ಆರೋಗ್ಯ ಮತ್ತು ಸಾಮಾಜಿಕ ನ್ಯಾಯ ಸಮಿತಿಗೆ ಎಸ್ಸಿ ಸತೀಶ್ ನಾನು ಆಯ್ಕೆಯಾಗಿದ್ದೇನೆ. ಮೂರನೇದು ಪಟ್ಟಣ ಯೋಜನೆ ಮತ್ತು ನಗರಾಭಿವೃದ್ಧಿ ಸಮಿತಿಗೆ KM ಅಪ್ಪಣ್ಣ ಅವರು ಆಯ್ಕೆಯಾಗಿದ್ದಾರೆ. ಹಾಗೆಯೇ ಲೆಕ್ಕಪತ್ರ ಸಮಿತಿಗೆ ಶಾರದಾ ನಾಗರಾಜ್ ಅವರು ಆಯ್ಕೆಯಾಗಿದ್ದಾರೆ. ಇವತ್ತು ಮಡಿಕೇರಿ ನಗರಸಭೆಯ P ಕಲಾವತಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಏನು ಸ್ಥಾಯಿ ಸಮಿತಿ ಎಲೆಕ್ಷನ್ಗೆ ಚುನಾವಣೆಗೆ ತಯಾರಿ ನಡೆಸ್ಕೊಂಡಿದ್ದು, ಈ ತಯಾರಿಯಲ್ಲಿ ಎಲ್ಲ 23 ಜನ ಕೌನ್ಸಿಲರ್ಸ್ರ ಸಮ್ಮುಖದಲ್ಲಿ 4 ಜನನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಮಡಿಕೇರಿಯ ಜನತೆಗೆ ಹಾಗೂ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನನ್ನ ಜವಾಬ್ದಾರಿ ಆರೋಗ್ಯ ಮತ್ತು ಸಾಮಾಜಿಕ ನ್ಯಾಯ ಅನ್ನೋದರಲ್ಲಿದೆ. ನಾನು ಮಡಿಕೇರಿ ನಗರಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಶುಚಿತ್ವವನ್ನು ಕಾಪಾಡುವಂಥದ್ದು, ಒಳಚರಂಡಿ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಇದನ್ನು ನನ್ನ ಜವಾಬ್ದಾರಿಗೆ ಬರುತ್ತೆ. ಇದನ್ನು ನಾನು ನನ್ನ ಸಾಧ್ಯವಾದ ಮಟ್ಟಿಗೆ ಜನರಿಗೆ ತಲುಪಿಸುವಷ್ಟು ನಾನು ಕೆಲಸ ಮಾಡ್ತೇನೆ ಅಂತ ಹೇಳ್ತಾ, ಇವತ್ತು ಈ ಪತ್ರಿಕಾ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದವರು ಎಲ್ಲರೂ ಬಂದು ನಮಗೆ ಸಹಕಾರ ಮಾಡಿದ್ದೀರಿ. ನಿಮ್ಗೆಲ್ರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಮಡಿಕೇರಿ ನಗರದ ಪಟ್ಟಣ ಯೋಜನೆ ಮತ್ತು ಪುರಾಭಿವೃದ್ಧಿ ಸಮಿತಿಗೆ ಆಯ್ಕೆ ಮಾಡಿದಂಥ ನಮ್ಮ ನಗರಸಭೆ ಸದಸ್ಯರಿಗೂ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ನನ್ನ ಈ ಆಯ್ಕೆ ಪ್ರಕ್ರಿಯೆಗೆ ಬೆಂಬಲ ನೀಡಿದಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಗೂ ನಾನು ಎಲ್ಲ ಜವಾಬ್ದಾರಿಯವರಿಗೂ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ನಾವು ಮುಂದಿನ ಹತ್ರ ನಮಗೊಂದು ವರ್ಷ ಇದೆ ಅಷ್ಟೇ ಅವಧಿ. ಆ ಅವಧಿಯಲ್ಲಿ ನಗರದ ಅಭಿವೃದ್ಧಿಯ ದೃಷ್ಟಿಯಿಂದ ನಾವೇನು ಕೆಲಸ ಮಾಡಬೇಕು ಅದನ್ನು ಒಂದು ಕರೆಕ್ಟಾಗಿ ಒಂದು ರೂಪುರೇಷೆ ಇಟ್ಕೊಂಡು ಒಂದು ಕೆಲಸ ಮಾಡಬೇಕು ಅಂತ ನಮ್ಮೆಲ್ಲ ಒಂದು ಇಚ್ಛೆ ಇದೆ. ಸೊ ಅದೇ ರೀತಿ ಮಾಡಬೇಕು. ಮತ್ತು ನಗರದ ಅಭಿವೃದ್ಧಿಯ ದೃಷ್ಟಿಯಿಂದ, ಏಕೆಂದರೆ ತುಂಬ ಈಗ ರಸ್ತೆಗಳಿರ್ಬೋದು, ಕೆಲವೊಂದು ವ್ಯವಸ್ಥೆಗಳು ತುಂಬ ಕೆಟ್ಟದಾಗಿದೆ. ಅದನ್ನು ಸ್ವಲ್ಪ ನಾವು ಡೆವಲಪ್ಮೆಂಟ್ ಮಾಡೋ ಇದರಲ್ಲಿ ನಾವು ಸ್ವಲ್ಪ ಎಲ್ಲ ಗಮನ ಹರಿಸಬೇಕು ಅಂತ ನಾನು ನಮ್ಮ ಸಹಮಿತ್ರರನ್ನು ಎಲ್ಲರನ್ನ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದ. ಲೆಕ್ಕಪತ್ರಗಳ ಸಮಿತಿಗೆ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಈ ನಮ್ಮ ಸದಸ್ಯರುಗಳಾದಂಥ 23 ಸದಸ್ಯರುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.